ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ಮನೆ ಬಾಗಿಲಿಗೆ SIR ಬರ್ತಾ ಇದೆ. SIRನ ಅರ್ಜಿಗಳು ಇನ್ನು ಮುಂದೆ ಮನೆ ಬಾಗಿಲಿಗೆ ತಲುಪಿಸಲೇಬೇಕು. ಬೇರೆಲ್ಲೋ ಹೋಗಿ ತಗೊಳ್ಳುವಂಗಿಲ್ಲ. BLOಗಳು ಶಾಲೆಯಲ್ಲಿದ್ದಾರೆ, ಅಂಗನವಾಡಿಲಿದ್ದಾರೆ, ಬೇರೆನೆಲ್ಲೋ ಇದ್ದಾರೆ ಅಂತೇಳಿ ಅಲ್ಲೂ ಹೋಗಿ ಕಲೆಕ್ಟ್ ಮಾಡುವಂಗಿಲ್ಲ. ಮನೆ ಬಾಗಿಲಿಗೆ BLOಗಳು ಹೋಗಬೇಕು, ಅರ್ಜಿಗಳನ್ನು ತಲುಪಿಸಬೇಕು, ಮತದಾರರಿಗೆ ತಲುಪಬೇಕು. ಈ ಸೂಚನೆಯನ್ನು ಕೇಂದ್ರ ಚುನಾವಣಾ ಆಯೋಗ ಕೊಟ್ಟಿದೆ. ಹಾಗಾದರೆ ಏನೆಲ್ಲ ಮಾರ್ಗಸೂಚಿಯಲ್ಲಿ ಬದಲಾವಣೆಗಳಾಗಿದ್ದಾವೆ, ರಾಜಕೀಯವಾಗಿ ಏನೆಲ್ಲ ಆರೋಪ ಪ್ರತ್ಯಾರೋಪ ಇನ್ನೂ ಮುಂದುವರೆದಿದೆ, ವರದಿಯನ್ನು ತೋರಿಸ್ತಿದೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇಡೀ ವ್ಯವಸ್ಥೆನ ಬುಡಮೇಲು ಮಾಡುವಂತ ಕೆಲಸಕ್ಕೆ ಇವತ್ತು ಕೈ ಹಾಕಿದೆ. ತೆಗಿಲಿಕ್ಕೂ ನಮಗೆಲ್ಲ ಎಕ್ಸ್ಟ್ರಾ ಸೇರಿಸಲಿಕ್ಕೂ ಅಧಿಕಾರಿಲ್ಲ. ಸಾಮೂಹಿಕವಾದ ರೂಪದಲ್ಲಿ ಬಲ್ಕ್ ವಿತರಣೆ ಮಾಡ್ತಿರ್ತಕ್ಕಂಥದ್ದು ನಮಗೆಲ್ಲೋ ಅನುಮಾನವನ್ನ ಹುಟ್ಟಿಸ್ತಾ ಇದೆ. Every complaint will be definitely be looked into as per law. ರಾಜ್ಯದಲ್ಲಿ SIR ಪ್ರಕ್ರಿಯೆ ವೇಗ ಪಡೆದುಕೊಂಡಿದೆ. ಜುಲೈ 29ರವರೆಗೂ ಅರ್ಜಿ ಪಡೆದು ತುಂಬಿಸಿ ಕೊಡುವುದಕ್ಕೆ ಸಮಯಾವಕಾಶವಿದೆ. ಆದರೂ SIR ಪ್ರಕ್ರಿಯೆ ವೇಗವಾಗೇ ಸಾಗಿದೆ. ರಾಜ್ಯದಲ್ಲಿರುವ ಒಟ್ಟು ಮತದಾರರಾದ 5,54,32,312 ಪೈಕಿ ಈಗಾಗಲೇ 4,48,16,723 ಜನರಿಗೆ ಅರ್ಜಿಗಳು ವಿತರಣೆಯಾಗಿವೆ. 80.85% ಪ್ರಮಾಣದಲ್ಲಿ ಅರ್ಜಿ ವಿತರಣೆಯಾಗಿದೆ. ರಾಜ್ಯದ 112 ಕ್ಷೇತ್ರಗಳಲ್ಲಿ 90% ಅರ್ಜಿಗಳ ವಿತರಣೆಯಾಗಿದೆ. 169 ಕ್ಷೇತ್ರಗಳಲ್ಲಿ 80% ಅರ್ಜಿಗಳ ವಿತರಣೆಯಾಗಿದೆ. 100 ಪೂರ್ಣಗೊಳಿಸಿರುವ 3 ಕ್ಷೇತ್ರಗಳಿವೆ. ದೇವದುರ್ಗ, ಕುಮಟಾ, ಮಾಯಕೊಂಡ ಕ್ಷೇತ್ರಗಳು ಸಕ್ಸಸ್ ಆಗಿದೆ. ಬೆಂಗಳೂರಿನ ಬೊಮ್ಮನಹಳ್ಳಿ, ಬೆಂಗಳೂರು ದಕ್ಷಿಣ, ಗೋವಿಂದರಾಜನಗರ, ಮಹಾಲಕ್ಷ್ಮಿ ಲೇಔಟ್, ಹೆಬ್ಬಾಳದಲ್ಲಿ ಅತಿ ಕಡಿಮೆ ಅರ್ಜಿಗಳ ವಿತರಣೆಯಾಗಿದೆ. ಅಲ್ಲದೆ ಈವರೆಗೆ 1,63,108 ಆನ್ಲೈನ್ ಅರ್ಜಿಗಳು ಬಂದಿದ್ದು BLOಗಳು ಪರಿಶೀಲನೆ ಮಾಡುತ್ತಿದ್ದಾರೆ. ಈಗಾಗಲೇ BLOಗೆ ಸೂಚನೆ ಕೊಡಲಾಗಿದೆ. ಮತದಾರರು ಯಾವ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದನ್ನು ಡಿಜಿಟೈಸ್ ಮಾಡ್ತಾರೆ. ಅದರ ಜೊತೆಗೆ ಕ್ವಾಲಿಟಿ ಆಫ್ ಡಿಜಿಟೈಸೇಷನ್ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕೆಂದು ಸೂಚನೆ ಕೊಟ್ಟಿದ್ವಿ. ಅದರಲ್ಲಿ ಫೋಟೋ ಕ್ಯಾಪ್ಚರ್ ಮಾಡುವ ಸಂದರ್ಭಗಳಲ್ಲಿ ಅವರ ಫೋಟೋ ಮತ್ತು ಆ ಫಾರ್ಮ್ ಅನ್ನು ಡಿಜಿಟೈಸ್ ಮಾಡುವ ಸಂದರ್ಭದಲ್ಲಿ ಕಂಪ್ಲೀಟ್ ಫಾರ್ಮ್ ಡಿಜಿಟೈಸ್ ಮಾಡಬೇಕು. ಕೆಲವು ಸಂದರ್ಭದಲ್ಲಿ ಸೈನ್ ಮಾಡುವ ಭಾಗ ಬಿಟ್ಟು ಹೋಗಿರ್ಬೋದು ಅಥವಾ ಫಾರ್ಮ್ ಸರಿಯಾದ ಕ್ವಾಲಿಟಿ ಡಿಜಿಟೈಸ್ ಆಗಿರುವುದಿಲ್ಲ. ಅಂಥದ್ದು ಅವಕಾಶ ಇಲ್ಲದೆ ಡಿಜಿಟೈಸ್ ಮಾಡಬೇಕು ಅಂತ ಕ್ರಮ ಈಗಾಗಲೇ ಸೂಚನೆ ಕೊಟ್ಟಿದ್ವಿ. ಮತ್ತು ಇದು ಸಂಬಂಧವಾಗಿ ಫೀಲ್ಡ್ ವೆರಿಫಿಕೇಷನ್ ಮಾಡಲಿಕ್ಕೆ ನಮ್ಮ ಹೆಡ್ ಆಫೀಸ್ ವತಿಯಿಂದ ಜಾಯಿಂಟ್ COs ಯಾರಿರ್ತಾರೆ ಅವರೊಂದು 5 ಜನ ಈಗಲೇ ತಂಡ ಮಾಡಿ ಕೆಲವು ಜಿಲ್ಲೆಗಳಿಗೆ ಕಳಿಸಿಕೊಟ್ಟಿದ್ವಿ. ಅದನ್ನು ಪರಿಶೀಲನೆ ಮಾಡಲಿಕ್ಕೆ ಜಿಲ್ಲಾಧಿಕಾರಿಗಳಿಗೂ ಸೂಚನೆ ಕೊಟ್ಟಿದ್ವಿ. ಶೋಕಾಸ್ ಮೋರ್ ದೆನ್ 35 ಜನಕ್ಕೆ ಶೋಕ 35 BLOಗಳಿಗೆ ಶೋಕಾಸ್ ಕೊಟ್ಟಿದ್ದಾರೆ. ಶೋಕಾಸ್ ನೋಟಿಸ್ ಇಶ್ಯೂ ಟು ಮೋರ್ ಸಿ ದ ಡೈರೆಕ್ಷನ್ ಈಸ್ ಒನ್, ದೇ ಹ್ಯಾವ್ ಟು ವಿಸಿಟ್ ದ ಹೌಸ್ ಟು ಹೌಸ್. ಸೆಕೆಂಡ್, ದ ಫಾರ್ಮ್ ನೀಡ್ ಟು ಬಿ ಡೆಲಿವರ್ಡ್ ಟು ದಿ ಕನ್ಸರ್ನ್ ವೋಟರ್. ಸೊ ಫಾರ್ಮ್ ಯಾರಾದರೂ ಬೇರೆಯವ್ರ ಕೈಗೆ ಕೊಟ್ಟಿದ್ರೆ ಅದು ಅದಕ್ಕಿಂತ ಬಳದಬ್ಬತ್ತು ಆ ರೀತಿ ಯಾವುದು ನಿಮಗೆ ರಿಪೋರ್ಟ್ ಆಗಿರೋದಿಲ್ಲ. ಇಫ್ ಯು ಹ್ಯಾವ್ ಫಿಲ್ಡ್ ಆನ್ಲೈನ್, ಆಲ್ರೆಡಿ ನೀವು ಆನ್ಲೈನ್ ಅಪ್ಲೈ ಮಾಡಿಬಿಟ್ಟಿದ್ರೆ ಮತ್ತೆ ಫಾರ್ಮ್ ಫಿಲ್ ಮಾಡಿ ಕೊಡುವ ಅಗತ್ಯ ಇಲ್ಲ. ಸಪೋಸ್ ಯಾರಾದರೂ ವೋಟರ್ ನಾನು ಆನ್ಲೈನ್ ಅಪ್ಲೈ ಮಾಡಿದ್ದೀನಿ, ಸ್ಟಿಲ್ ಐ ಫಿಲ್ ಐ ಫಾರ್ಮ್ ಅನ್ನು ಗಿವ್ ಅಂದರೆ ತಿರಸ್ಕಾರ ಮಾಡುವ ಅಧಿಕಾರ BLOಗೆ ಇಲ್ಲ. ಅಂದರೆ ನಾನು ತಗೊಳ್ಳಲ್ಲ ಅಂತ ಹೇಳುವ ಅಧಿಕಾರ BLOಗೆ ಇಲ್ಲ. ಸೊ ಯಾರಾದರೂ ವಾಲಂಟ್ರಿಯಾಗಿ ನಾನು ಆನ್ಲೈನ್ ಅಪ್ಲಿಕೇಶನ್ ಮಾಡಿಬಿಟ್ಟಿದ್ದೀನಿ, ಸ್ಟಿಲ್ ನನ್ನ ಮನೇಲಿ ಅಡ್ಮಿಷನ್ ಫಿಲ್ ಮಾಡಿ ಕೊಡ್ತೀನಿ ಅಂದರೆ BLO ತಗೋಬೇಕಾಗ್ತದೆ. ಯಾಕಂದರೆ ನಾನು ತಗೊಳ್ಳಲ್ಲ, ತಿರಸ್ಕರಿಸ್ತೀನಿ ಎಂದು ಹೇಳುವ ಒಂದು ಹಕ್ಕು BLOಗೆ ಇಲ್ಲ. ಈ ಮಧ್ಯೆ SIR ಪ್ರಕ್ರಿಯೆ ವೇಳೆ ಕಳ್ಳಾಟ ಆಡುವ BLOಗಳಿಗೆ GBA ಶಾಕ್ ಕೊಟ್ಟಿದೆ. BLOಗಳು ಕಡ್ಡಾಯವಾಗಿ ಮನೆಗಳಿಗೆ ಹೋಗಬೇಕು. ಅರ್ಜಿ ಪಡೆಯಲು ಮತದಾರರು ಇಲ್ಲದಿದ್ದರೆ ವಿಡಿಯೋ, ಫೋಟೋ ಸಹಿತ ಮಹಜರು ಮಾಡಬೇಕು. ಮಸೀದಿ, ಚೌಲ್ಟ್ರಿ, ದೇವಸ್ಥಾನಗಳಲ್ಲಿ ಮಾಡಬಾರದು. ಕೇಂದ್ರ ಚುನಾವಣಾ ಆಯೋಗದ ಮಾರ್ಗಸೂಚಿ ಪಾಲನೆ ಕಡ್ಡಾಯ. BLOಗಳು ಮನೆಗಳಿಗೆ ಹೋದಾಗ ಮತದಾರರು ಸ್ಥಳಾಂತರಗೊಂಡಿರುವುದು ಕಂಡರೆ ಫಾರಂ 6 ವಿತರಣೆ ಮಾಡಬೇಕು. ಫಾರಂ 6 ಮೂಲಕ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಗೆ ಅವಕಾಶಗಳಿರುತ್ತವೆ. ಅರ್ಜಿ ಪಡೆಯಲು ಯಾರೂ ಇಲ್ಲದಿದ್ದರೆ ವಿಡಿಯೋ ಮಾಡಿ BLA ಜೊತೆ ಸಭೆ ಮಾಡಿ ನಡಾವಳಿ ಸಿದ್ಧಪಡಿಸಿ ಸಲ್ಲಿಸುವುದು ಕಡ್ಡಾಯ. ವಿಡಿಯೋ, ಫೋಟೋವನ್ನ ಆಪ್ಗೆ ಅಪ್ಲೋಡ್ ಮಾಡುವುದೂ ಕಡ್ಡಾಯ. ಆದರೆ ಮತದಾರರ ಹೆಸರು ಡಿಲೀಟ್ ಮಾಡುವ ಮುಂಚೆ ಮಾಹಿತಿ ನೀಡಬೇಕು. ರಾಜಕೀಯ ಪಕ್ಷಗಳ ಗಮನಕ್ಕೆ ತಂದೇ ಡಿಲೀಟ್ ಮಾಡಬೇಕಾಗುತ್ತೆ. ಕೆಲವು ಜನರು ಇಂಗ್ಲೀಷ್ನಲ್ಲಿ ಬೇಕು ಅಂತ ಹೇಳಿ ಅದಕ್ಕೆ ನಾವು ಒಂದು ಇಂಗ್ಲೀಷ್ ಕಾಪಿ ಆಫ್ ದ ಎನ್ಯುಮರೇಷನ್ ರೋಲ್ ಅವರಿಗೆ
ಟ್ಯಾಲಿ ಮಾಡಲಿಕ್ಕೆ ಒಂದು ಕಾಪಿ ಕೊಟ್ಟಿದ್ದೇವೆ, ಬ್ಲ್ಯಾಂಕ್ ಫಾರ್ಮ್. ವಿ ಆರ್ ನಾಟ್ ಆಸ್ಕಿಂಗ್ ದೆಮ್ ಟು ಫಿಲ್ ಇಟ್. ಕನ್ನಡದಲ್ಲಿ ನಾವು ಕೊಟ್ಟದ್ದು, ಅದನ್ನು ಅದರಲ್ಲಿ ಫಿಲ್ ಮಾಡಬೇಕು. ಮಾತ್ರ ಅವರಿಗೇನಾದರೂ ಕನ್ಫ್ಯೂಷನ್ ಇದ್ಬಿಟ್ರೆ ಅವರು ಚೆಕ್ ಮಾಡಿಸ್ಲಿಕ್ಕೆ ಅವಕಾಶ ಇದೆ. ಎರಡನೇದಾಗಿ ಕೆಲವು ಜನರು ಬೇರೆ ಕಡೆ ವಾಸವಿದ್ಬಿಟ್ಟ ಕಾರಣ ಅವರು ಇಲ್ಲಿ ಅವರು ಎನ್ರೋಲ್ ಮಾಡಲಿಕ್ಕೆ ಆಗಲ್ಲ, ಅಂದರೆ ಬೇರೆ ಕಡೆ ಇದೆ. ಮಾತ್ರ ಬೇರೆ ಕಡೆ ಅವರಿಗೆ ಒಂದು ಎನ್ರೋಲ್ ಮಾಡಲಿಕ್ಕೆ ಅವಕಾಶ ಇದೆ. ಮೂರನೇದು, ಏನಾದರೂ 2-3 ಜನರು ಬೇರೆ ಬೇರೆ ಡೆಡ್ ವೋಟರ್ಸ್ ಇದು ಪಟ್ಟಿ ತಯಾರು ಮಾಡಬೇಕು. ಅದೆಲ್ಲ ಮಹಜರ್ ಮಾಡಿ ಮಾಹಿತಿ ಪಡ್ಕೊಂಡು ಫಾರ್ಮ್ಸ್ ಕೊಟ್ಟು, ಮತ್ತು ಫಾರ್ಮ್ 6 ಇನ್ಕ್ಲೂಷನ್ ಫಾರ್ಮ್ಸ್ ಏನಾದರೂ ಅವಕಾಶ ಇದ್ಬಿಟ್ರೆ ಫಾರ್ಮ್ 6 ಕೊಟ್ಟು ಅವ್ರು ಎನ್ರೋಲ್ ಮಾಡಲಿಕ್ಕೆ ಸಹ ಹೇಳ್ಬೋದು. ಈ ಮಧ್ಯೆ ಎಸ್ಐಆರ್ ಪ್ರಕ್ರಿಯೆ ವೇಳೆ ಕಾಂಗ್ರೆಸ್ ಪಕ್ಷ ಹಂಚುತ್ತಿರುವ ಕರಪತ್ರದ ಬಗ್ಗೆ ರಾಜ್ಯ ಬಿಜೆಪಿ ನಾಯಕರು ಚುನಾವಣಾಧಿಕಾರಿಗಳಿಗೆ ದೂರು ಕೊಟ್ಟಿದ್ದಾರೆ. ಬಿಜೆಪಿ ಕುಮ್ಮಕ್ಕಿನಿಂದ ಚುನಾವಣಾ ಆಯೋಗ ಮತದಾನದ ಹಕ್ಕು ಕಿತ್ತುಕೊಳ್ಳುವ ಕೆಲಸ ಮಾಡುತ್ತಿದೆ ಎಂದು ಮುದ್ರಿಸಲ್ಪಟ್ಟ ಕರಪತ್ರ ಹಂಚಿಕೆ ವಿರುದ್ಧ ದೂರು ಕೊಡಲಾಗಿದೆ. ನಿಮಗೆಲ್ಲ ವೋಟರ್ ಐಡಿ ಇದ್ರೆ ಮಾತ್ರ ನಿಮಗೆಲ್ಲ ಸವಲತ್ತು ಕೊಡ್ತೀವಿ ಅನ್ನೋ ಕುಮ್ಮಕ್ಕನ್ನು ಮಾಡಿರ್ತಕ್ಕಂಥದ್ದು. ಹೀಗೆ ವೋಟಿನ ಗ್ಯಾರಂಟಿ ನಾವು ಕೊಡ್ತೀವಿ ಅನ್ನೋ ಒಂದು ಅಪ್ರಬುದ್ಧವಾಗಿರ್ತಕ್ಕಂಥ ಹೇಳಿಕೆ ಜನರಿಗೆ ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಈ ಕರಪತ್ರದ ಮೂಲಕ ಮಾಡ್ತಾ ಇದ್ದಾರೆ. ದಯಮಾಡಿ ಚುನಾವಣೆ ಆಯೋಗ ಈ ಕರಪತ್ರದ ವಿರುದ್ಧವಾಗಿ ಸರಿಯಾದ ಕ್ರಮ ತೆಗೆದುಕೊಳ್ಳಬೇಕು. ಎಸ್ಐಆರ್ ವಿಚಾರ ರಾಜಕೀಯ ರಂಪಾಟ. ಮೈತ್ರಿ ನಾಯಕರ ಕಂಪ್ಲೇಂಟ್, ಕಾಂಗ್ರೆಸ್ ಟಾಂಗ್. ಇನ್ನು ಎಸ್ಐಆರ್ ಲೋಪಗಳ ಬಗ್ಗೆ ಮೈತ್ರಿ ನಾಯಕರು ಕೇಂದ್ರ ಚುನಾವಣಾ ಆಯೋಗದ ಮೊರೆ ಹೋಗಿದ್ದಾರೆ. ವಿಡಿಯೋ ದಾಖಲೆಗಳ ಸಮೇತ ಕೇಂದ್ರ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ಗೂ ದೂರು ಕೊಟ್ಟಿದ್ದಾರೆ. ಇದಕ್ಕೆ ಟಾಂಗ್ ಕೊಟ್ಟಿರುವ ಕಾಂಗ್ರೆಸ್ ನಾಯಕರು ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಲೋಪಗಳಿಲ್ಲ, ಸರಿಯಾಗಿದೆ ಎಂದಿದ್ದಾರೆ. ಬಿಜೆಪಿ ಸಹವಾಸ ಮಾಡಿ ಕುಮಾರಸ್ವಾಮಿ ಕೂಡ ಬಲಿಯಾಗ್ತಿದ್ದಾರೆ ಎಂದು ಟಾಂಗ್ ಕೊಟ್ಟಿದ್ದಾರೆ. ಕೇಂದ್ರ ಆಯೋಗವೇ ನಿಯಮ ಮಾಡಿದೆ, ಕೇಂದ್ರದವರೇ ಕ್ರಮ ಕೈಗೊಳ್ಳಲಿ. ನಾವಂತೂ ಬಿಹಾರ, ಪಶ್ಚಿಮ ಬಂಗಾಳದ ರೀತಿ ಮತದಾರರನ್ನ ತೆಗೆಯಲು ಬಿಡಲ್ಲ ಎಂದು ಸವಾಲು ಹಾಕಿದ್ದಾರೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇಡೀ ವ್ಯವಸ್ಥೆನ ಬುಡಮೇಲು ಮಾಡುವಂಥ ಕೆಲಸಕ್ಕೆ ಇವತ್ತು ಕೈ ಹಾಕಿದೆ. ಅಧಿಕಾರಿಗಳ ಮೇಲೆ ಒತ್ತಡವನ್ನು ಹೇರುವಂಥದ್ದು, ಅಧಿಕಾರಿಗಳ ದುರ್ಬಳಕೆ, ಮಸೀದಿಗಳಲ್ಲಿ ಕೂತ್ಕೊಂಡು ಇವತ್ತು ಎಸ್ಐಆರ್ ನಡೀತಾ ಇರುವಂಥದ್ದು. ರಾಜ್ಯದ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳು ಕೂಡ ಇದೇ ಮಾಡ್ತಾ ಇದ್ದಾರೆ. ಈಗ ತಮ್ಮ ಹುಳುಕನ್ನು ಮುಚ್ಚಾಕೊಳ್ತಕ್ಕಂಥ ಸಲುವಾಗಿ ಇವತ್ತು ಚುನಾವಣಾ ಆಯೋಗದ ಮೇಲೆ ದೂರುವಂಥದ್ದು ಸರಿಯಲ್ಲ. ಮತ್ತು ತೆಗಿಲಿಕ್ಕೂ ನಮಗೆ ಅದಕ್ಕೆಲ್ಲ ಎಕ್ಸ್ಟ್ರಾ ಸೇರಿಸ್ಲಿಕ್ಕೂ ಅದಕ್ಕಾಗಿಲ್ಲ. ಅರೆ ಯಾರ ತಿಳಿದೇ ಅಡಗಿಸ್ತಾರೋ ಉಳಿಬಾರ್ದು ಅನ್ನೋ ಕಾರಣಕ್ಕಾಗಿ ನಾವು ಟೀಮ್ ಮಾಡಿದ್ವಿ. ಅದರಲ್ಲಿ BJP ಅವ್ರದ್ದು ಹಾಕ್ಸ್ತಾ ಇದ್ದೀವಿ, JDS ಅವ್ರದ್ದು ಹಾಕ್ಸ್ತಾ ಇದ್ದೀವಿ, ನಮ್ಮದು ಆಗ್ತಾ ಇದೆ. ಎಲ್ಲರೂ ಯಾರಿಗೂ ಕೂಡ ನಮ್ಮ CM ಅವರು ಅದನ್ನ ಹೇಳಿದ್ದಾರೆ, ನಾವು ಎಲ್ಲರೂ ಸೇರಿಸ್ತಾ ಇದ್ದೀವಿ. ಅದಕ್ಕೆ ನಮಗೆ ಅವ್ರು ಅಪ್ರಿಷಿಯೇಟ್ ಮಾಡಿಬಿಟ್ಟು ಸ್ವಲ್ಪ ದೂರ ಕೊಡ್ತಾ ಇದ್ದಾರೆ. ಅವರು ಮನೆ ಮನೆಗೆ ಹೋಗಿ ಫಾರಂ ವಿತರಣೆ ಮಾಡಬೇಕು ಅನ್ನೋದು ನಿಯಮದಲ್ಲಿರೋದು. ಮಸೀದಿಗಳಲ್ಲಿ ಸಾರ್ವಜನಿಕ ರೂಪದಲ್ಲಿ ಹಂಚಿಕೆ ಮಾಡಿ ಅಂತ ಆ ನಿಯಮದಲ್ಲಿ ಇಲ್ಲ. ನೀವು ನಿಯಮ ಉಲ್ಲಂಘನೆ ಮಾಡಿ ಶಾದಿ ಮಾಲ್ಗಳನ್ನು, ಮಸೀದಿಗಳನ್ನು ಈ SIRನ ಮಾಡೋದಕ್ಕೆ ಸಾಮೂಹಿಕವಾದ ರೂಪದಲ್ಲಿ ಬಲ್ಕ್ ವಿತರಣೆ ಮಾಡ್ತಿರ್ತಕ್ಕಂಥದ್ದು ನಮಗೆಲ್ಲೋ ಅನುಮಾನವನ್ನು ಹುಟ್ಟಿಸ್ತಾ ಇದೆ. ನಾನೇ ಖುದ್ದಾಗಿ ಡೆಲ್ಲಿಗೆ ಹೋಗಿ ಚುನಾವಣೆ ಆಯೋಗಕ್ಕೆ ಸಮಯ ಕೇಳಿದ್ದೆ, ಕೊಟ್ಟಿಲ್ಲ. BJP JDS ಅವರು ಕೇಳಿದ ತಕ್ಷಣ ಹೇಗೆ ಸ್ಪಂದಿಸ್ತಾರೆ, ನಮ್ಮ ರಾಜ್ಯ ಸರ್ಕಾರ ನೀಡಿದಂಥ ಸಲಹೆಗಳ ಬಗ್ಗೆ ಯಾವ ರೀತಿ ಸ್ಪಂದಿಸ್ತಾರೆ ಅಂತ ಇದರಲ್ಲೇ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಚುನಾವಣೆ ಆಯೋಗ ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿದೆ. ನೋಡೋಣ ಏನೇನು ಮಾಡ್ತಾರೆ ಅಂತ. ಕಾಂಗ್ರೆಸ್ ಯಾವ ಥರ ಮಾಡ್ತಾ ಅಂದ್ರೆ ತಾವು ನೋಡ್ತಾ ಇದ್ರಿ. ನಮ್ಮ ಕುಮಾರಸ್ವಾಮಿ ಕೂಡ ವಿಡಿಯೋ ಬಿಡುಗಡೆ ಮಾಡ್ಯಾರ, ಯಾವ ಥರ ಚೋಟಿನಲ್ಲಿ ಕರೆಸ್ತಾರ, ಆಮೇಲೆ ಒಂದು 100 ಜನ 200 ಜನ ಮಾಡ್ತಾ ಇದ್ದಾರೆ. ಇದು ಸರಿ ಇಲ್ಲ. ಯಾಕಂದ್ರೆ ಅವರು ಸರ್ಕಾರ ದುರುಪಯೋಗ ಆಗಬಾರ್ದು. ನೋಡಿ, SIR ಬಗ್ಗೆ ಎಲೆಕ್ಷನ್ ಕಮಿಷನ್ನ ಗೈಡ್ಲೈನ್ಸ್ ಏನಿದೆ ಆ ಗೈಡ್ಲೈನ್ಸಿನ ಪ್ರಕಾರನೇ ನಡೀತಾ ಇದೆ. ಎಲ್ಲಿಯಾದರೂ ಕೂಡ ಆ ನಿಯಮಗಳನ್ನು ಮೀರಿ ಕೆಲಸ ಆಗಿದ್ರೆ ಎಲೆಕ್ಷನ್ ಕಮಿಷನ್ನವರು ಗಮನಿಸ್ತಾರೆ ಮತ್ತು ಅದರ ಮೇಲೆ ಕ್ರಮ ತಗೊಳ್ತಾರೆ. ಈ ಎಲ್ಲ ಜಟಾಪಟಿಗಳ ಮಧ್ಯೆಯೇ GBA ವ್ಯಾಪ್ತಿಯ ಕೆಲ ವಾರ್ಡ್ಗಳಲ್ಲಿ ಪರ್ಯಾಯ SIR ನಡೆಸಲು ಮಾಡಿರುವ ಆದೇಶ ಹೈಕೋರ್ಟ್ ಅಂಗಳ ಮುಟ್ಟಿದೆ. GBA ಆದೇಶ ರದ್ದುಪಡಿಸುವಂತೆ ಕೋರಿ ಸಲ್ಲಿಸಿರುವ ಅರ್ಜಿ ವಿಚಾರಣೆ ಮಾಡಿದ ಹೈಕೋರ್ಟ್ ಕೇಂದ್ರ ಚುನಾವಣಾ ಆಯೋಗ, ರಾಜ್ಯ ಚುನಾವಣಾಧಿಕಾರಿ, ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.